ಕೇವಲ ನಿರಂತರ ಅಭ್ಯಾಸ ಮಾಡಿದ್ರೆ ಯಾರು ಬೇಕಾದ್ರೂ ಯಾವ ಕ್ಷೇತ್ರದಲ್ಲಾದ್ರೂ ಪರ್ಫೆಕ್ಟ್ ಆಗ್ಬೋದು ಅನ್ನೋ ಮಾತು ವಾಸ್ತವವಾಗಿ ಒಂದು ದೊಡ್ಡ ಸುಳ್ಳು ಅಂತ ನಾನ್ ಹೇಳಿದ್ರೆ ನಂಬ್ತೀರಾ? ಖಂಡಿತ ಇದು ಒಂಥರ ನಮ್ಮ ನಂಬಿಕೆಗಳನ್ನೇ ಬುಡಮೇಲು ಮಾಡೋ ವಿಷಯ. ಹೌದಲ್ವಾ? ಬಾಲ್ಯದಿಂದಲೂ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋದನ್ನೇ ವೇದವಾಕ್ಯ ಅಂತ ನಂಬ್ಕೊಂಡ್ ಬಂದಿದೀವಿ ನಾವೆಲ್ಲರೂ. ಆದ್ರೆ ನಾವು ಕಲಿಯೋ ವಿಧಾನದಲ್ಲಿ ಒಂದು ನಿರ್ದಿಷ್ಟ ಹೆಜ್ಜೆಯನ್ನ ಕೈಬಿಟ್ರೆ ಆ ಪ್ರಾಕ್ಟೀಸ್ ನಮ್ಮನ್ನ ಪರ್ಫೆಕ್ಟ್ ಮಾಡೋ ಬದಲು ನಮ್ಮ ತಪ್ಪುಗಳನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅಷ್ಟೇ. ನಿಜ. ಅದೇ ಇವತ್ತಿನ ನಮ್ಮ ಅಚ್ಚರಿಗ ಸತ್ಯ. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಅಧ್ಯಯನದ ಮೂಲ ಏನಂದ್ರೆ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಸೀಕ್ರೆಟ್ 44 ಐಡೆಂಟಿಫೈ ಎರರ್ಸ್ ಅಂಡ್ ಲಿಸ್ಟ್ ದೆಮ್ ಅನ್ನೋ ಅದ್ಭುತ ಲೇಖನ. ಇದು ನಿಜಕ್ಕೂ ಕಣ್ಣು ತೆರೆಸುವಂತ ಒಂದು ಲೇಖನ. ಎಕ್ಸಾಕ್ಟ್ಲಿ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಪ್ರಮುಖ ಗುರಿ ಕೇವಲ ಈ ಪಠ್ಯದಲ್ಲಿ ಏನಿದೆ ಅಂತ ಮೇಲ್ನೋಟಕ್ಕೆ ಓದೋದಲ್ಲ, ಬದಲಾಗಿ ತಪ್ಪುಗಳನ್ನ ಹೇಗೆ ಗುರುತಿಸ್ಬೇಕು, ಪಟ್ಟಿ ಮಾಡಬೇಕು ಮತ್ತೆ ಅದಕ್ಕೊಂದು ಹೆಸರು ಕೊಡ್ಬೇಕು ಅನ್ನೋ ಸಣ್ಣ ಬದಲಾವಣೆಗಳು ನಮ್ಮ ಮೆದುಳಿನ ಯೋಚನಾ ಲಹರಿಯನ್ನೇ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು. ಸರಿ, ಈಗ ಇದನ್ನ ಬಿಡಿಸಿ ನೋಡೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಕಲಿಯುವಾಗ ಅಥವಾ ಏನಾದ್ರೂ ಎಕ್ಸಾಮ್ ಬರೆಯುವಾಗ ತಪ್ಪು ಮಾಡಿದ್ರೆ ಏನಾಗತ್ತೆ? ತಪ್ಪು ಉತ್ತರ ನೋಡಿದ ತಕ್ಷಣ ವಿಪರೀತ ಬೇಸರ ಆಗತ್ತೆ. ಆ ಪೇಪರ್ ಮಡಚಿ ಕಪಾಟಿನ ಮೂಲೆಗೆ ಹಾಕ್ಬಿಡ್ತೀವಿ. ಸುಮ್ನಾಗ್ಬಿಡ್ತೀವಲ್ವಾ? ಹೌದು. ಆದ್ರೆ ಮೂಲ ಪಾಠದಲ್ಲಿ ಸ್ಪಷ್ಟವಾಗಿ ಹೇಳುವಂತೆ ಈ ರೀತಿ ಕಣ್ಣು ಮುಚ್ಕೊಳ್ಳೋದು ಸಂಪೂರ್ಣ ನಿಷ್ಪ್ರಯೋಜಕ. ಇಲ್ಲಿರುವ ಅತ್ಯಂತ ಬೆರಗುಗೊಳಿಸುವ ಅಂಶ ಏನಂದ್ರೆ, ಲೇಖಕರು ತಪ್ಪುಗಳನ್ನ ನೋಡೋ ದೃಷ್ಟಿಕೋನನೇ ಸಂಪೂರ್ಣವಾಗಿ ಬದಲಾಯಿಸ್ತಿದ್ದಾರೆ. ನಾವು ಸಾಮಾನ್ಯವಾಗಿ ತಪ್ಪುಗಳನ್ನ ಒಂದ್ ರೀತಿ ವೈಫಲ್ಯಗಳು ಅಥವಾ ಕಪ್ಪು ಚುಕ್ಕೆಗಳು ಅಂತ ಭಾವಿಸ್ತೀವಿ. ಹೌದು, ತುಂಬಾ ಜನ ಹಾಗೆ ಅನ್ಕೊಳ್ಳೋದು. ಆದ್ರೆ ಅವರು ತಪ್ಪುಗಳನ್ನ ವೈಫಲ್ಯ ಅಂತ ನೋಡೋ ಬದಲು ರೋಗ ನಿರ್ಣಯದ ಸಾಧನಗಳಾಗಿ, ಅಂದ್ರೆ ಡಯಾಗ್ನೋಸ್ಟಿಕ್ ಟೂಲ್ಸ್ ಆಗಿ ನೋಡ್ಬೇಕು ಅಂತಾರೆ. ತಪ್ಪುಗಳು ನಮ್ಗೆ ನಮ್ಮ ಕಲಿಕೆಯ ಪ್ರಕ್ರಿಯೆಯಲ್ಲಿ ಎಲ್ಲಿ ಕೊಂಡಿ ಕಳಚ್ಕೊಂಡಿದೆ ಅಂತ ನಿಖರವಾಗಿ ತೋಲ್ಸೋ ದಿಕ್ಸೂಚಿಗಳಿದ್ದಾಗೆ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ವಾಸ್ತವದಲ್ಲಿ ಮೆಡಿಕಲ್ ಡಯಾಗ್ನೋಸಿಸ್ಗೂ ಈ ಕಲಿಕೆಯ ರೋಗ ನಿರ್ಣಯಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ಸುತ್ತೆ. ಹೇಗ್ ಹೇಳ್ತಿದ್ದೀರಾ? ವೈದ್ಯಕೀಯದಲ್ಲಿ ನಿಖರತೆ ಇರುತ್ತೆ ಅಲ್ವಾ? ನಮ್ಮ ಕೈ ಮೂಳೆ ಮುರಿದಾಗ ಎಕ್ಸ್ರೇ ತೆಗೆಸಿದ್ರೆ ಆ ಮುರಿದ ಜಾಗ ಸ್ಪಷ್ಟವಾಗಿ ಬಿಳಿ ಗೆರೆ ತರ ಕಾಣುತ್ತೆ. ವೈದ್ಯರು ಪ್ರಾಬ್ಲಮ್ ಇಲ್ಲಿದೆ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ಅದೇ ನಾವು ಕಲಿಯೋ ಪ್ರಕ್ರಿಯೆ ಅಥವಾ ನಾವು ಮಾಡೋ ತಪ್ಪುಗಳ ವಿಚಾರಕ್ಕೆ ಬಂದ್ರೆ ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಟ್ಟೋದಾಗೆ ಅನ್ಸುತ್ತೆ. ನಾವಾಗ ಒಂದು ಅಸ್ಪಷ್ಟವಾದ ಕತ್ಲೆ ಕೋಣೆಯಲ್ಲಿ ನಿಂತ ಹಾಗೆ ಕನ್ಫ್ಯೂಸ್ ಆಗ್ತೀವಿ. ಆ ಕತ್ತಲೆ ಕೋಣೆಯ ಉಪಮೆ ತುಂಬಾ ಸೂಕ್ತವಾಗಿದೆ. ಕಲಿಯುವಾಗ ಎಲ್ಲಿ ತಪ್ಪಾಗ್ತಿದೆ ಅಂತ ಬೆರಳಿಟ್ಟು ತೋರಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿ ನಾವು ತಪ್ಪುಗಳು ಕೇವಲ ವೈಫಲ್ಯ ಅಲ್ಲ ಅಂತ ಒಪ್ಪುಕೊಂಡ ಮೇಲೆ ನಮ್ಮ ಮಿದುಳಿನಲ್ಲಿ ನಿಜವಾಗೂ ಏನಾಗುತ್ತೆ ಅಂತ ಅರಿಯೋದು ನಮ್ಮ ಮುಂದಿನ ಹೆಜ್ಜೆ ಆಗ್ಬೇಕು. ಹೌದು. ಮೂಲ ವಸ್ತುವಿನಲ್ಲಿ ಇದನ್ನ ವಿವರಿಸಕ್ಕೆ ಒಂದು ಸರಳವಾದ ಸನ್ನಿವೇಶ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ 20 ಹೊಸ ಪರಿಕಲ್ಪನೆಗಳನ್ನ ಕಲ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆ. ಅದರಲ್ಲಿ 15 ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ 5 ಪರಿಕಲ್ಪನೆಗಳನ್ನ ಗ್ರಹಿಸುವಲ್ಲಿ ಆತ ವಿಫಲನಾಗ್ತಾನೆ. ಆಗ ಸಾಮಾನ್ಯವಾಗಿ ನನಗಿದು ಅರ್ಥ ಆಗ್ಲಿಲ್ಲ ಅಂತ ಸುಮ್ಮನೆ ಆಗ್ಬಾರ್ದು. ಬದಲಿಗೆ ತನ್ನನ್ನ ತಾನೇ ಪ್ರಶ್ನೆ ಕೇಳ್ಕೊಳ್ಬೇಕು. ಈಗ ಪ್ರಾಮಾಣಿಕವಾಗಿ ಹೇಳಿ, ನಾವ್ಯಾಕೆ ಆ 5 ತಪ್ಪುಗಳನ್ನ ಕೂಲಂಕುಷವಾಗಿ ನೋಡಕ್ಕೆ ಇಷ್ಟಪಡಲ್ಲ? ಯಾಕೆ ಅಂದ್ರೆ ಅದು ಕಷ್ಟ ಅಲ್ವಾ? ಹೌದು. ಮತ್ತೆ ಅದು ನಮ್ಮ ಅಹಂಕಾರಕ್ಕೆ, ಅಂದ್ರೆ ನಮ್ಮ ಈಗೋಗೆ ಪೆಟ್ಟು ಕೊಡುತ್ತೆ ಗೊತ್ತಾ? ನಮ್ಮ ತಪ್ಪುಗಳನ್ನ ನಾವೇ ಒಪ್ಪುಕೊಳ್ಳೋದು ತುಂಬಾ ಕಷ್ಟ. ಇದು ನನಗೆ ಹೇಗನ್ಸುತ್ತೆ ಅಂದ್ರೆ, ನಮ್ಮ ಕಾರು ಕೆಟ್ಟಾಗ ಮೆಕ್ಯಾನಿಕ್ ಹತ್ರ ಹೋಗ್ತೀವಿ ತಾನೆ? ಖಂಡಿತ. ಕಾರಿನ ಇಂಜಿನ್ನಿಂದ ಯಾವುದೋ ವಿಚಿತ್ರ ಶಬ್ದ ಬರ್ತಿರುವಾಗ ಅಯ್ಯೋ ಕಾರು ಸೌಂಡ್ ಮಾಡ್ತಿದ್ಯಲ್ಲ, ಜನ ಏನನ್ಕೊಳ್ತಾರೋ ಅಂತ ಬೇಸರ ಪಟ್ಕೊಂಡು ಅದನ್ನ ರಿಪೇರ್ ಮಾಡಿಸ್ದೆ ಹಾಗೆ ಓಡಿಸ್ಕೊಂಡು ಹೋದ್ರೆ ಹೇಗಿರುತ್ತೆ? ತಪ್ಪುಗಳನ್ನ ನಿರ್ಲಕ್ಷಿಸೋದು ಕೂಡ ನಿಖರವಾಗಿ ಇದೇ ರೀತಿ ಇರುತ್ತೆ. ನಿಜಕ್ಕೂ ಅದ್ಭುತವಾದ ಹೋಲಿಕೆ. ಸೋಲಿಗೆ ಕಾರಣ ಏನು ಅಂತ ಪತ್ತೆ ಹಚ್ಚೋ ಪ್ರಕ್ರಿಯೆ ಇದೆಯಲ್ಲ, ಇದು ಕೇವಲ ಓದೋ ಪ್ರಕ್ರಿಯೆ ಅಲ್ಲ, ಇದೊಂದು ಅಪರಾಧದ ಸ್ಥಳದಲ್ಲಿ ನಡೆಯೋ ತನಿಖೆ ಅಂತಿದೆ. ಒಂದು ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಇದ್ದ ಹಾಗೆ. ಅದೊಂದು ತನಿಖೆನೇ ಸರಿ. ಅಪರಾಧ ನಡೆದಾಗ ಕೇವಲ ಅಪರಾಧ ಆಗಿದೆ ಅಂತ ಕೂತ್ರೆ ಸಾಲ್ದಲ್ವಾ? ಅದು ಹೇಗೆ ನಡ್ತು, ಯಾವ ಆಯುಧ ಬಳಸ್ತಿರು ಅಂತ ಹುಡುಕ್ತೀವಿ ತಾನೆ? ಎಕ್ಸಾಕ್ಟ್ಲಿ. ಅದೇ ರೀತಿ ತಪ್ಪುಗಳಿಗೂ ಕಾರಣ ಹುಡುಕ್ಬೇಕು. ಆ 5 ತಪ್ಪುಗಳಿಗೆ ಮೂಲಪಠ್ಯದಲ್ಲಿ ಕೊಟ್ಟಿರೋ ಕಾರಣಗಳ ಲಿಸ್ಟ್ ನೋಡಿದ್ರೆ ಈ ತನಿಖೆ ಹೇಗಿರುತ್ತೆ ಅಂತ ಅರ್ಥ ಆಗುತ್ತೆ. ಹೌದು. ಲೇಖಕರು ಕೇಳ್ಕೊಳ್ಳೋಕೆ ಹೇಳಿರೋ ಪ್ರಶ್ನೆಗಳು ತುಂಬಾ ಸ್ಪಷ್ಟವಾಗಿವೆ. ನಾನು ಈ ಉತ್ತರ ಯಾಕೆ ತಪ್ಪಾಗಿ ಬರ್ದೆ ಅಂತ ಕೇಳ್ಕೊಳ್ಳುವಾಗ ಅದು ಕೇವಲ ಗೊಂದಲ ಅಂದ್ರೆ ಕನ್ಫ್ಯೂಷನ್ ಇಂದ ಆದದ್ದಾ ಅಥವಾ ಅಜಾಗರೂಕತೆನಾ?
ಅಲಿಕಲ್ಪನೆಯ ಬಗ್ಗೆ ಸ್ಪಷ್ಟತೆ ಕೊರತೆ ಇತ್ತಾ ಅಥವಾ ಪ್ರಶ್ನೆನೇ ತಪ್ಪಾಗಿ ಓದಿದ್ದೀವಾ ಅಂತ. ಇಲ್ಲ ಅಂದ್ರೆ ನಮ್ಮ ವೀಕ್ ಮೆಮೊರಿ ಕಾರಣನ ಅಥವಾ ಕೇವಲ ಆಯಾಸದಿಂದ ಹಾಗಾಯ್ತಾ ಅಂತ ಪ್ರತ್ಯೇಕಿಸಿ ನೋಡ್ಬೇಕು. ಒಂದು ನಿಮಿಷ, ಇಲ್ಲಿ ನನಗೊಂದು ಸಣ್ಣ ಸಂದೇಹ ಇದೆ. ನೀವು ಹೇಳಿದ ಲಿಸ್ಟ್ನಲ್ಲಿ ಗೊಂದಲ ಮತ್ತೆ ಸ್ಪಷ್ಟತೆಯ ಕೊರತೆ ಎರಡೂ ಇದೆ. ಆದ್ರೆ ಇವೆರಗೂ ಒಂದೇ ಅಲ್ವಾ? ಹೇಗೆ? ನಮ್ಗೆ ಸ್ಪಷ್ಟತೆ ಇಲ್ದಿದ್ದಾಗ ತಾನೇ ಕನ್ಫ್ಯೂಸ್ ಆಗೋದು. ಇವೆರಡನ್ನು ಪ್ರತ್ಯೇಕವಾಗಿ ನೋಡೋ ಅಗತ್ಯ ಇದೆಯಾ? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಎರಡು ಒಂದೇ ಅನ್ಸಿದ್ರೂ ನ್ಯೂರೋಸೈನ್ಸ್ ದೃಷ್ಟಿಲಿ ಇವೆರಡಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಓ ಹೌದಾ? ಗೊಂದಲ ಅಂದ್ರೆ ನಿಮಗೆ ಎರಡು ವಿಷಯ ಚೆನ್ನಾಗಿ ಗೊತ್ತಿದೆ, ಆದ್ರೆ ಅವೆರಡರ ನಡುವೆ ಇರೋ ಸೂಕ್ಷ್ಮ ವ್ಯತ್ಯಾಸ ಮರ್ತಿದ್ದೀರಾ ಅಂತ. ಉದಾಹರಣೆಗೆ, ಅಕ್ಬರ್ ಮತ್ತೆ ಬಾಬರ್ ಇಬ್ರ ಬಗ್ಗೆನೂ ಓದಿದ್ದೀರಾ, ಆದ್ರೆ ಎಕ್ಸಾಮ್ ಟೈಮ್ನಲ್ಲಿ ಯಾವ ಯುದ್ಧ ಯಾರು ಮಾಡಿದ್ರು ಅನ್ನೋದು ಅದ್ರ ಬದಲಾಗುತ್ತೆ. ಇದು ಗೊಂದಲ. ಕರೆಕ್ಟ್. ಆದ್ರೆ ಸ್ಪಷ್ಟತೆಯ ಕೊರತೆ ಅಂದ್ರೆ ಆ ವಿಷಯದ ಮೂಲ ಪಾಯವೇ ಅರ್ಥ ಆಗಿಲ್ಲ ಅಂತ. ಬಾಬರ್ ಯಾರೋ ಅಂತಾನೆ ಗೊತ್ತಿಲ್ಲ ಅಂದ್ರೆ ಅದು ಸ್ಪಷ್ಟತೆಯ ಕೊರತೆ. ವಾವ್. ಗೊಂದಲ ಇದ್ದಾಗ ಕೇವಲ ಆ ಎರಡು ವಿಷಯಗಳನ್ನ ಅಕ್ಕಪಕ್ಕ ಇಟ್ಟು ಓದಿದ್ರೆ ಸಾಕು. ಆದ್ರೆ ಸ್ಪಷ್ಟತೆಯ ಕೊರತೆ ಇದ್ರೆ ನೀವು ಮತ್ತೆ ಮೊದಲನೇ ಪೇಜಿಂದ ಓದಬೇಕಾಗುತ್ತೆ. ಓಹೋ, ಈಗ ಅರ್ಥ ಆಯ್ತು. ಎರಡಕ್ಕೂ ಕೊಡಬೇಕಾದ ಚಿಕಿತ್ಸೆ ಸಂಪೂರ್ಣ ಬೇರೆ ಬೇರೆ ಆಗಿದೆ. ಆ ಪಟ್ಟಿ ನಿಜಕ್ಕೂ ಕಣ್ಣು ತೆರೆಸುವಂತಿದೆ. ಏಕೆಂದ್ರೆ ನಾವು ಸಾಮಾನ್ಯವಾಗಿ ನನಗೆ ಈ ವಿಷಯ ಬರಲ್ಲ ಅನ್ನೋ ಒಂದೇ ವಾಕ್ಯದಲ್ಲಿ ಎಲ್ಲ ಮುಗಿಸ್ಬಿಡ್ತೀವಿ. ಹೌದು, ಅದೇ ದೊಡ್ಡ ಸಮಸ್ಯೆ. ಆದ್ರೆ ಆಯಾಸದಿಂದ ಮಾಡಿದ ತಪ್ಪು ಮತ್ತೆ ಸ್ಪಷ್ಟತೆಯ ಕೊರತೆಯಿಂದ ಮಾಡಿದ ತಪ್ಪು ಇವೆರಡಕ್ಕೂ ಆಕಾಶಕ್ಕೂ ಭೂಮಿಗೂ ಇರೋಷ್ಟು ವ್ಯತ್ಯಾಸ ಇದೆ. ನಿದ್ದೆಗೆಟ್ಟು ಓದಿದ್ರಿಂದ ಆಯಾಸವಾಗಿ ಎಕ್ಸಾಮ್ನಲ್ಲಿ ತಪ್ಪು ಮಾಡಿದ್ರೆ ಮುಂದಿನ ಬಾರಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ನಾವು ಅದೂನೂ ನನ್ನ ದಡ್ಡತನ ಅಂತ ಅನ್ಕೊಂಡು ಕೊರಗ್ತೀವಲ್ವಾ? ಖಂಡಿತ. ಇದನ್ನ ನಾವು ಇನ್ನಷ್ಟು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಆ ಕಾರಣಗಳನ್ನ ಸ್ಪಷ್ಟವಾಗಿ ಪಟ್ಟಿ ಮಾಡೋದರ ಹಿಂದಿನ ವಿಜ್ಞಾನ ಅರ್ಥ ಆಗತ್ತೆ. ಅಂದ್ರೆ ನಾವು ನಮ್ಮ ತಪ್ಪನ್ನ ನೋಡಿದಾಗ ನಮ್ಮ ಮಿದುಳಿನ ಅಮಿಗ್ಡೋಲಾ ಅನ್ನೋ ಭಾವನಾತ್ಮಕ ಕೇಂದ್ರ ಆಕ್ಟಿವ್ ಆಗುತ್ತೆ. ಇದು ನಮ್ಗೆ ನೋವು, ಮುಜುಗರ ಮತ್ತೆ ಕೋಪ ತರಿಸುತ್ತೆ. ಹೌದು, ತುಂಬಾ ಇರಿಟೇಟ್ ಆಗುತ್ತೆ. ಅದೇ ಯಾವಾಗ ನಾವು ಈ ತಪ್ಪು ಯಾಕಾಯ್ತು, ಇದು ಆಯಾಸದಿಂದನೋ ಗೊಂದಲದಿಂದನೋ ಅಂತ ವಿಶ್ಲೇಷಣೆ ಮಾಡೋಕೆ ಶುರು ಮಾಡ್ತೀವೋ, ಆಗ ಮಿದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ತಾರ್ಕಿಕ ಕೇಂದ್ರ ಜಾಗೃತವಾಗುತ್ತೆ. ಓ, ನ್ಯೂರೋಸೈನ್ಸ್ ಲೆವೆಲ್ನಲ್ಲಿ ಈ ಶಿಫ್ಟ್ ಆಗತ್ತೆ ಅಲ್ವಾ? ಹೌದು. ಮಿದುಳು ಸಮಸ್ಯೆ ಸಾಲ್ವ್ ಮಾಡೋಕೆ ಸದಾ ಸಿದ್ಧವಾಗಿರುತ್ತೆ. ಆದರೆ ಅದಕ್ಕೆ ಸಮಸ್ಯೆಯ ನಿಖರವಾದ ಸ್ವರೂಪ ಗೊತ್ತಿರಬೇಕು. ನಾನು ವಿಫಲನಾದೆ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ತಿಳಿಯಲ್ಲ. ರೋಗ ನಿರ್ಣಯ ಸರಿಯಾಗಿದ್ರೆ ಮಾತ್ರ ಚಿಕಿತ್ಸೆ ಸರಿಯಾಗಿರೋಕ್ ಸಾಧ್ಯ. ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಕಾರಣ ಹುಡುಕೋ ಬಗ್ಗೆ ನಮಗೆ ಈಗ ಸ್ಪಷ್ಟತೆ ಸಿಕ್ತು. ಆದ್ರೆ ಈ ಮಾಹಿತಿಯನ್ನ ಅಂದ್ರೆ ಕಾರಣ ಹುಡುಕಿನ ನಂತರ ಮುಂದೇನು? ಅದನ್ನ ವ್ಯವಸ್ಥಿತವಾಗಿ ಹೇಗೆ ಬಳಸಬೇಕು ಅನ್ನೋ ಪ್ರಾಯೋಗಿಕ ಹೆಜ್ಜೆಯ ಕಡೆ ನಮ್ಮ ಸಂವಾದ ಸಾಗ್ಬೇಕಿದೆ. ನಾವು ಮನುಷ್ಯರು ಇವತ್ತು ಅರ್ಥ ಆದ್ದು ನಾಳೆ ಮರ್ತೋಗುತ್ತೆ. ಹಾಗಾಗಿ ಮೂಲದಲ್ಲಿ ಒಂದು ಅತ್ಯಂತ ಪ್ರಾಯೋಗಿಕವಾದ ವಿಧಾನ ಸೂಚಿಸಿದ್ದಾರೆ. ಅದೇ ಎರರ್ ರಿಜಿಸ್ಟರ್ ಮೆಥಡ್. ಹೌದು, ದೋಷ ದಾಖಲಾತಿ ವಿಧಾನ. ಇದರಲ್ಲಿ ಒಂದು ಎರರ್ ಲಿಸ್ಟ್ ನಿರ್ವಹಿಸಲು ಹೇಳಿದ್ದಾರೆ ಅಲ್ವಾ? ಕೇವಲ ತಲೆಯಲ್ಲಿ ಇಟ್ಕೊಂಡ್ರೆ ಅಥವಾ ಗಾಳಿಲಿ ಯೋಚನೆ ಮಾಡಿದ್ರೆ ಸಾಲದು. ಅದನ್ನ ಕಾಗದದ ಮೇಲೆ ಇಳಿಸಲೇಬೇಕು. ಈ ಪಟ್ಟಿಯಲ್ಲಿ 3 ಪ್ರಮುಖ ಕಾಲಂ ಇರಬೇಕು ಅಂತ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ವಿವರಿಸ್ತಾರೆ. ಓಕೆ, ಯಾವ 3 ಕಾಲಂ? ಮೊದಲನೇದು ತಪ್ಪಿನ ಪ್ರಕಾರ ಅಂದ್ರೆ ಟೈಪ್ ಆಫ್ ಮಿಸ್ಟೇಕ್. ಎರಡನೇದು ಆ ತಪ್ಪಿಗೆ ಕಾರಣ ಅಂದ್ರೆ ರೀಸನ್ ಫಾರ್ ಮಿಸ್ಟೇಕ್. ಮತ್ತೆ ಮೂರನೇದು ಅತ್ಯಂತ ಪ್ರಮುಖವಾದದ್ದು, ಅದನ್ನ ಕಡಿಮೆ ಮಾಡಲು ಭವಿಷ್ಯದಲ್ಲಿ ಏನ್ ಮಾಡಬೇಕು ಅಂತ. ಒಂದು ನಿಮಿಷ ಕಾಯಿರಿ. ಸ್ವಲ್ಪ ಪ್ರಾಯೋಗಿಕವಾಗಿ ಯೋಚನೆ ಮಾಡೋಣ. ನಾವೊಂದು ಮಾಕ್ ಟೆಸ್ಟ್ ಬರೆದಾಗ 100 ಪ್ರಶ್ನೆ ಇರತ್ತೆ. ಅದ್ರಲ್ಲಿ 20 ತಪ್ಪುಗಳಾದ್ರೂ ಆ ಪ್ರತಿ ಸಣ್ಣ ತಪ್ಪಿಗೂ 3 ಕಾಲಂ ಹಾಕಿ ವಿವರವಾಗಿ ಬರಿತಾ ಕೂತ್ರೆ ಗಂಟೆಗಟ್ಲೆ ಸಮಯ ವ್ಯರ್ಥ ಆಗಲ್ವಾ? ಎಕ್ಸಾಮ್ ಟೆನ್ಷನ್ನಲ್ಲಿ ಇದೊಂದು ವಿಪರೀತ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ಟೈಮ್ ವೇಸ್ಟ್ ಅನ್ಸೋದು ಸಹಜ. ಇದು ನಿಜಕ್ಕೂ ಎಲ್ಲರಿಗೂ ಪ್ರಾಕ್ಟಿಕಲ್ ಅನ್ಸುತ್ತಾ? ಮುಜುಗರ ಕೂಡ ಆಗ್ಬೋದು. ನಮ್ದೇ ತಪ್ಪುಗಳ ಡೈರಿ ಬರ್ದಾಗೆ ಫೀಲ್ ಆಗ್ಬೋದು. ಆದ್ರೆ ಇದೊಂದು ಸಮಯದ ವ್ಯರ್ಥ ಅಲ್ಲ, ಇದೊಂದು ಸಮಯದ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ಹೇಗೆ? ನೀವು ಈ 3 ಕಾಲಂ ಬರೆಯೋಕೆ ಇವತ್ತು ಅರ್ಧ ಗಂಟೆ ಹೆಚ್ಚು ಟೈಮ್ ತಗೊಂಡ್ರೆ ಅದೇ ತಪ್ಪನ್ನ ಮುಂದಿನ 10 ಎಕ್ಸಾಮ್ನಲ್ಲಿ ರಿಪೀಟ್ ಮಾಡಿ ಕಳ್ಕೊಳ್ಳೋ 106 ಗಂಟೆಗಳು ಉಳಿಯುತ್ತೆ. ಇದು ಕ್ವಾಲಿಟಿ ಕಲಿಕೆ, ಕೇವಲ ಕ್ವಾಂಟಿಟಿ ಕಲಿಕೆ ಅಲ್ಲ. ವಾವ್, ಇದು ಒಳ್ಳೆ ಪಾಯಿಂಟ್. ಮೂಲದಲ್ಲಿ ಕೊಟ್ಟಿರೋ ನಿರ್ದಿಷ್ಟ ಉದಾಹರಣೆಗಳನ್ನ ನಾವಿಲ್ಲಿ ವಿಶ್ಲೇಷಣೆ ಮಾಡಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಒಂದು ಸಾಮಾನ್ಯ ಸಮಸ್ಯೆ ತಗೊಳ್ಳೋಣ. ಪ್ರಮುಖ ಪದಗಳನ್ನ ತಪ್ಪಾಗಿ ಓದೋದು ಅಂದ್ರೆ ಮಿಸ್ ರೀಡಿಂಗ್ ಕೀವರ್ಡ್ಸ್. ಅಂದ್ರೆ ಆ ಪ್ರಶ್ನೆಯಲ್ಲಿ ಇರೋ ಇಲ್ಲ ಅಥವಾ ಅಲ್ಲ ಅನ್ನೋ ಪದನ ನೋಡ್ದೆ ಉತ್ತರ ಬರೀತೀವಲ್ಲ ಅದಾ? ಎಕ್ಸಾಕ್ಟ್ಲಿ.
ಇದು ತಪ್ಪಿನ ಪ್ರಕಾರ. ಇದಕ್ಕೆ ಪರಿಹಾರವಾಗಿ ನಾವು ಪಟ್ಟಿಯಲ್ಲಿ ಬರೀ ಮುಂದಿನ ಬಾರಿ ಜಾಗರೂಕತೆಯಿಂದ ಓದ್ತೀನಿ ಅಂತ ಬರೆದ್ರೆ ಪ್ರಯೋಜನ ಇಲ್ಲ. ಮಿದುಳಿಗೆ ನಿರ್ದಿಷ್ಟವಾದ ಸೂಚನೆ ಬೇಕು. ಓಕೆ, ಸೊ ಆ 3ನೇ ಕಾಲಂನಲ್ಲಿ ಏನ್ ಬರಿಬೇಕಾಗಾದ್ರೆ? ಉತ್ತರಿಸೋ ಮೊದಲು ಪ್ರಮುಖ ಪದಗ ಕೆಳಗೆ ಗೆರೆ ಎಳೆಯುವುದು ಅಂತ ಬರಿಬೇಕು. ಅಂಡರ್ಲೈನ್ ಕೀ ಟರ್ಮ್ಸ್. ಅಂಡರ್ಲೈನ್ ಮಾಡೋದು. ಹೌದು. ಇದು ಕೇವಲ ಸಲಹೆ ಅಲ್ಲ. ಇದು ನಮ್ಮ ಮಿದುಳಿಗೆ, ನಮ್ಮ ಕಣ್ಣಿಗೆ ನಾವು ನೀಡೋ ಒಂದು ಭೌತಿಕ ತಡೆಗೋಡೆ, ಅಂದ್ರೆ ಫಿಸಿಕಲ್ ಬ್ರೇಕ್. ಆತರದಲ್ಲಿ ಓಡೋ ಕಣ್ಣುಗಳಿಗೆ ಕೈಯಿಂದ ಪೆನ್ನು ಹಿಡಿದು ಗೆರೆ ಎಳೆಯೋ ಆ ಫಿಸಿಕಲ್ ಆಕ್ಷನ್ ಅಕ್ಷರಶಃ ವೇಗ ಕಡಿಮೆ ಮಾಡಿ ನಿಧಾನಿಸೋಕೆ ಸೂಚನೆ ಕೊಡುತ್ತೆ. ಆ ಭೌತಿಕ ತಡೆಗೋಡಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ. ಅಂದ್ರೆ ನಮ್ಮ ಬುದ್ಧಿಗೆ ಗೊತ್ತಿದ್ರೂ ನಮ್ಮ ಕಣ್ಣಿನ ವೇಗ ಕಂಟ್ರೋಲ್ ಮಾಡೋಕೆ ನಮ್ಗೊಂದು ಫಿಸಿಕಲ್ ಆಕ್ಷನ್ ಬೇಕು. ಖಂಡಿತ. ಇನ್ನು ಆ ಗಣಿತ ಅಥವಾ ವಿಜ್ಞಾನದ ವಿಚಾರಕ್ಕೆ ಬಂದ್ರೆ ನನ್ಗೆ ಪರ್ಸನಲ್ ಆಗಿ ಗಣಿತದ ಸೂತ್ರಗಳ ವಿಚಾರದಲ್ಲಿ ಯಾವಾಗ್ಲೂ ಪ್ರಾಬ್ಲಮ್ ಆಗ್ತಿತ್ತು. ಲೈಕ್ ಫಾರ್ಮ್ಯುಲಾಗಳ? ಹೌದು. ಸೈನ್ ಮತ್ತೆ ಕೋಸೈನ್ ಸೂತ್ರಗಳು ಅಥವಾ ಕೇವಲ ಪ್ಲಸ್ ಮತ್ತು ಮೈನಸ್ ಮಾತ್ರ ಬದಲಾಗೋ ಒಂದೇ ತರಹದ ಸಮೀಕರಣಗಳು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸೃಷ್ಟಿಸ್ತಿತ್ತು. ಒಂದು ಫಾರ್ಮ್ಯುಲಾ ಜಾಗದಲ್ಲಿ ಇನ್ನೊಂದು ಹಾಕಿ ಇಡೀ ಲೆಕ್ಕವೇ ತಪ್ಪಾಗ್ತಿತ್ತು. ಇದಕ್ಕೆ ಈ ಎರರ್ ರೆಜಿಸ್ಟರ್ ಹೇಗೆ ಸಹಾಯ ಮಾಡುತ್ತೆ? ಇದೊಂದು ಬಹಳ ಸಾಮಾನ್ಯವಾದ ಸಮಸ್ಯೆ ಅಲ್ವಾ? ಒಂದೇ ರೀತಿಯ ಸೂತ್ರಗಳ ನಡುವಿನ ಗೊಂದಲ. ನೀವು ಹೇಳದಾಗೆ ಒಂದು ಸಂಘ ಪ್ಲಸ್ ಅಥವಾ ಮೈನಸ್ ಇಡೀ ಆನ್ಸರ್ ಚೇಂಜ್ ಮಾಡುತ್ತೆ. ಹೌದು. ಇದಕ್ಕೆ ಅವರು ಕೊಟ್ಟಿರೋ ಅತ್ಯುತ್ತಮ ಪರಿಹಾರ ಅಂದ್ರೆ ವ್ಯತ್ಯಾಸಗಳನ್ನ ಅಕ್ಕಪಕ್ಕದಲ್ಲಿ ಬರೆದು ಕಲಿಯೋದು. ಎಡಭಾಗದಲ್ಲಿ ಒಂದು ಸೂತ್ರ, ಬಲಭಾಗದಲ್ಲಿ ಇನ್ನೊಂದು ಸೂತ್ರ ಬರಿಬೇಕು. ಓಕೆ, ಇದರಿಂದ ಏನು ಲಾಭ? ಇದರ ಹಿಂದಿನ ನ್ಯೂರೋಸೈನ್ಸ್ ಉದ್ದೇಶ ಏನಂದ್ರೆ ನಮ್ಮ ಮಿದುಳು ವಿಜುವಲ್ಸ್ ಮೂಲಕ ವ್ಯತ್ಯಾಸಗಳನ್ನ ತುಂಬಾ ವೇಗವಾಗಿ ಗ್ರಹಿಸುತ್ತೆ. ಎರಡು ಸೂತ್ರಗಳನ್ನ ಬೇರೆ ಬೇರೆ ಪೇಜ್ನಲ್ಲಿ ನೋಡಿದಾಗ ಮಿದುಳು ಎರಡು ಚಿತ್ರಗಳನ್ನ ಒಟ್ಟಿಗೆ ಸೇರಿಸಿ ಕನ್ಫ್ಯೂಸ್ ಮಾಡ್ಕೊಳ್ಳುತ್ತೆ. ಓಹೋ. ಆದ್ರೆ ಒಂದೇ ಪೇಜ್ನಲ್ಲಿ ಅಕ್ಕಪಕ್ಕ ಬರೆದು ಆ ವ್ಯತ್ಯಾಸ ಇರೋ ಚಿಹ್ನೆಗೆ ಕೆಂಪು ಪೆನ್ನಲ್ಲಿ ಸರ್ಕಲ್ ಹಾಕಿದಾಗ ಆ ಸಣ್ಣ ವ್ಯತ್ಯಾಸ ಮಿದುಳಿನಲ್ಲಿ ಫೋಟೋಗ್ರಾಫಿಕ್ ಮೆಮೊರಿ ತರ ಸೇವ್ ಆಗ್ಬಿಡುತ್ತೆ. ವಾವ್, ಇದು ನಿಜಕ್ಕೂ ತುಂಬಾ ಎಫೆಕ್ಟಿವ್. ಇನ್ನು ಆ 3ನೇ ಸಾಮಾನ್ಯ ತಪ್ಪು ಆತುರ ಪಡುವಿಕೆ ಅಥವಾ ರಶಿಂಗ್. ಹೌದು. ಎಕ್ಸಾಮ್ ಟೈಮ್ನಲ್ಲಿ ಸಮಯ ಮುಗಿದು ಹೋಗುತ್ತೆ ಅನ್ನೋ ಭಯದಿಂದ ಎಲ್ಲರೂ ಆತುರದಲ್ಲಿ ಓದ್ತಾರೆ. ಇದಕ್ಕೆ ಪರಿಹಾರವಾಗಿ ಮೊದಲ ಬಾರಿ ಓದುವಾಗ ನಿಧಾನವಾಗಿ ಓದುವುದು ಅಂತ ಮೂಲದಲ್ಲಿ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಆದ್ರೆ ಇದು ಸ್ವಲ್ಪ ವಿಪರ್ಯಾಸ ಅನ್ಸಲ್ವಾ? ಟೈಮ್ ಉಳ್ಸೋಕೆ ನಾವು ಫಾಸ್ಟಾಗಿ ಓದ್ತೀವಿ, ಆದ್ರೆ ಅವರು ಟೈಮ್ ಉಳ್ಸೋಕೆ ಸ್ಲೋ ಆಗಿ ಓದಿ ಅಂತಿದ್ದಾರೆ. ಇದು ವಿಪರ್ಯಾಸ ಅನ್ಸಿದ್ರು ಇದುವೇ ಅಂತಿಮ ಸತ್ಯ. ಒಂದ್ಸಲ ಯೋಚನೆ ಮಾಡಿ, ನಾವು ಆತುರದಲ್ಲಿ ಪ್ರಶ್ನೆನ ಅರ್ಧಂಬರ್ಧ ಓದಿ ತಪ್ಪು ಉತ್ತರ ಬರೆದು ಕಡೆಯ ನಿಮಿಷದಲ್ಲಿ ಅದು ತಪ್ಪು ಅಂತ ಗೊತ್ತಾಗಿ ಮತ್ತೆ ಅದನ್ನ ಹೊಡೆದಾಕಿ ಹೊಸ್ದಾಗಿ ಬರೆಯೋಕೆ ಎಷ್ಟು ಟೈಮ್ ಹಿಡಿಯುತ್ತೆ? ತುಂಬಾ ಟೈಮ್ ವೇಸ್ಟ್ ಆಗತ್ತೆ. ಅದಕ್ಕಿಂತ ಮೊದಲ ಬಾರಿಯೇ 5 ಸೆಕೆಂಡ್ ಹೆಚ್ಚು ತಗೊಂಡು ಪ್ರಶ್ನೆನ ನಿಧಾನವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಓದೋದು ಒಟ್ಟಾರೆಯಾಗಿ ಹೆಚ್ಚು ಟೈಮ್ ಉಳಿಸುತ್ತಲ್ವಾ? ಇದು ಆತುರಕ್ಕೂ ವೇಗಕ್ಕೂ ಇರೋ ವ್ಯತ್ಯಾಸ ಸ್ಪಷ್ಟಪಡಿಸುತ್ತೆ. ಸರಿ, ನಾವು ಈಗ ತಪ್ಪುಗಳ ಪ್ರಕಾರಗಳನ್ನ ನೋಡಿದ್ವಿ, ಪಟ್ಟಿ ಮಾಡಿದ್ವಿ. ಆದ್ರೆ ಹೀಗೆ ಪಟ್ಟಿ ಮಾಡಿದ ತಕ್ಷಣ ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡ್ದ ಹಾಗೆ ಎಲ್ಲಾ ತಪ್ಪುಗಳು ಝೀರೋ ಆಗಿ ನಾವು ಜೀನಿಯಸ್ ಆಗ್ಬಿಡ್ತೀವಾ? ಖಂಡಿತ ಇಲ್ಲ. ಹಾಗಾದ್ರೆ ಈ ಪಟ್ಟಿ ಮಾಡೋ ವಿಧಾನ ಕೇವಲ ಬರವಣಿಗೆ ಅಭ್ಯಾಸ ಆಗಿ ಉಳಿಬಾರದು. ಅದು ನಿಜವಾದ ಕೌಶಲ್ಯವಾಗಿ ಹೇಗೆ ರೂಪಾಂತರಗೊಳ್ಳುತ್ತೆ? ಮೂಲದಲ್ಲಿ ಹೇಳೋ ಹಾಗೆ ತಕ್ಷಣವೇ ಎಲ್ಲಾ ತಪ್ಪುಗಳನ್ನ ಝೀರೋಗೆ ಇಳಿಸೋಕೆ ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ? ವಾಸ್ತವದಲ್ಲಿ ಕಲಿಯೋದು ಒಂದು ನಿರಂತರವಾದ ಹಂತವಾದ ಪ್ರಕ್ರಿಯೆ. ಆದರೆ ಇಲ್ಲಿ ಲೇಖಕರು ನಮಗೆ ವಿಚಲಿತರಾಗದಂತೆ ಒಂದು ಸ್ಪಷ್ಟವಾದ ಮತ್ತೆ ಅಚೀವಬಲ್ ಗುರಿ ಕೊಡ್ತಾರೆ. ಏನದು? ಪ್ರತಿ ವಾರ ಕನಿಷ್ಠ ಒಂದೇ ಒಂದು ತಪ್ಪನ್ನಾದರೂ ಕಡಿಮೆ ಮಾಡಬೇಕು. ಅಂದ್ರೆ ಈ ವಾರ ಬರೆದ ಎಕ್ಸಾಮ್ನಲ್ಲಿ 10 ತಪ್ಪು ಇದ್ರೆ ನಮ್ಮ ಎರರ್ ಲಿಸ್ಟ್ ನೋಡಿ ಮುಂದಿನ ವಾರ ಆ 10 ತಪ್ಪುಗಳನ್ನ 9ಗೆ ಇಳಿಸೋಕೆ ಟ್ರೈ ಮಾಡಬೇಕು. ಓಕೆ. ಹೀಗೆ ನಿಧಾನವಾಗಿ ತಪ್ಪುಗಳು ಕಡಿಮೆಯಾಗ್ತಾ ಹೋಗುತ್ತೆ ಮತ್ತೆ ಆ ವಿಷಯದ ಮೇಲಿನ ನಮ್ಮ ಸ್ಕಿಲ್ ನಮಗರಿವಿಲ್ಲದಂತೆಯೇ ಹೆಚ್ಚಾಗತ್ತೆ. ಕೌಶಲ್ಯ ಅನ್ನೋದು ಕೇವಲ ಕುರುಡು ಪುನರಾವರ್ತನೆಯಿಂದ ಬರಲ್ಲ. ಅಂದ್ರೆ ಕೇವಲ ರಿಪೀಟ್ ಮಾಡೋದ್ರಿಂದ ಬರಲ್ಲ. ಹೌದು, ಅದು ಪುನರಾವರ್ತನೆ ಮತ್ತು ತಿದ್ದುಪಡಿ, ಅಂದ್ರೆ ರಿಪಿಟೇಷನ್ ಪ್ಲಸ್ ಕರೆಕ್ಷನ್, ಇವೆರಡರ ನಿರಂತರ ಸಂಯೋಜನೆಯಿಂದ ಮಾತ್ರ ಬರುತ್ತೆ ಅನ್ನೋದು ಇಲ್ಲಿನ ಅತ್ಯಮೂಲ್ಯ ಒಳನೋಟ. ಇಲ್ಲಿ ವಿಚಾರ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗ್ತಾ ಇದೆ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಆ ಗಾದೆ ಮಾತು ನೆನ್ಪಿದ್ಯಾ? ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಎಕ್ಸಾಕ್ಟ್ಲಿ. ಈ ಮೂಲ ಪಾಠದ ಆಧಾರದ ಮೇಲೆ ನಾವು ಸ್ಪಷ್ಟವಾಗಿ ಹೇಳ್ಬೋದು, ಈ ಗಾದೆ ಮಾತು ವಾಸ್ತವವಾಗಿ ಸಂಪೂರ್ಣ ಸತ್ಯ ಅಲ್ಲ. ಖಂಡಿತ ಅಲ್ಲ. ಕೇವಲ ಅಭ್ಯಾಸ ಮಾಡಿದ್ರೆ ಯಾರೂ ಪರ್ಫೆಕ್ಟ್ ಆಗಲ್ಲ. ತಿದ್ದುಪಡಿ ಇಲ್ಲದ ಕುರುಡು ಅಭ್ಯಾಸ ನಾವು ಮಾಡ್ತಿರೋ ತಪ್ಪುಗಳನ್ನ ನಮ್ಮ ಮಿದುಳಿನಲ್ಲಿ ಮತ್ತಷ್ಟು ಆಳವಾಗಿ ಬೇರೂರುವಂತೆ ಮಾಡುತ್ತೆ ಅಷ್ಟೇ.
ಲೈಕ್ ಮೂಲದಲ್ಲಿ ಒಂದು ವಾಕ್ಯ ಇದೆ, ಪ್ರಾಕ್ಟೀಸ್ ರೀಇನ್ಫೋರ್ಸಸ್ ಎರರ್ ಅಂತ. ಅಂದ್ರೆ ಅಭ್ಯಾಸವು ದೋಷವನ್ನು ಬಲಪಡಿಸುತ್ತೆ. ಉದಾಹರಣೆಗೆ, ಕ್ರಿಕೆಟ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ತಪ್ಪು ಭಂಗಿಯಲ್ಲಿ, ತಪ್ಪು ಫುಟ್ವರ್ಕ್ನೊಂದಿಗೆ ಬ್ಯಾಟಿಂಗ್ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವನು ಅದೇ ತಪ್ಪು ವಿಧಾನದಲ್ಲಿ ದಿನಕ್ಕೆ 1000 ಬಾಲ್ ಎದುರಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ? ಅವನು ಉತ್ತಮ ಬ್ಯಾಟ್ಸ್ಮನ್ ಆಗಲ್ಲ. ಬದಲಿಗೆ ಆ ತಪ್ಪು ವಿಧಾನದಲ್ಲಿ ಬ್ಯಾಟ್ ಬೀಸೋದ್ರಲ್ಲೇ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಹೌದು. ಆ ತಪ್ಪನ್ನ ತಿದ್ದುಕೊಳ್ಳೋದು ಆಮೇಲೆ ಅಸಾಧ್ಯ ಆಗುತ್ತೆ. ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಅಲ್ವಾ? ನಮ್ಮ ಮಿದುಳು ತಪ್ಪುಗಳನ್ನ ತಿದ್ದುಕೊಳ್ಳುವಾಗ ನಿಜಕ್ಕೂ ಏನಾಗುತ್ತೆ? ಈ ದೋಷ ದಾಖಲಾತಿ ಪುಸ್ತಕ ನಮ್ಮ ಮಿದುಳಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ? ಹೇಗೆ ಮಾಡುತ್ತೆ? ಇಲ್ಲಿ ಲೇಖಕರು ಪ್ರಜ್ಞಾಪೂರ್ವಕ ಗುರುತಿಸುವಿಕೆ ಅಂದ್ರೆ ಕಾನ್ಷಿಯಸ್ ರೆಕಗ್ನಿಷನ್ ಅನ್ನೋ ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಮಿದುಳು ಪ್ರಜ್ಞಾಪೂರ್ವಕವಾಗಿ ಎಚ್ಚರಾವಸ್ಥೆಯಲ್ಲಿ ಒಂದು ತಪ್ಪನ್ನು ಗುರುತಿಸಿದಾಗ ಅದನ್ನು ಒಂದು ಅಪಾಯ ಅಥವಾ ತಡೆಗೋಡೆ ಅಂತ ರಿಜಿಸ್ಟರ್ ಮಾಡಿಕೊಳ್ಳುತ್ತೆ. ಒಮ್ಮೆ ಆ ತಪ್ಪು ನಮ್ಮ ಪ್ರಜ್ಞೆಯ ಮಟ್ಟಕ್ಕೆ ಅಂದ್ರೆ ನಮ್ಮ ಅರಿವಿಗೆ ಬಂದ ಮೇಲೆ ಅದೇ ತಪ್ಪನ್ನು ನಾವು ಮತ್ತೆ ಮಾಡೋ ಸಾಧ್ಯತೆ ತೀರಾ ಕಡಿಮೆ ಆಗುತ್ತೆ. ಉದಾಹರಣೆಗೆ, ನಾವು ಪ್ರತಿದಿನ ಓಡಾಡೋ ರಸ್ತೆಯಲ್ಲಿ ಒಂದು ದೊಡ್ಡ ಗುಂಡಿ ಇದೆ ಅಂದ್ಕೊಳ್ಳಿ. ಓಕೆ. ಮೊದಲನೇ ದಿನ ಅದ್ರ ಬಗ್ಗೆ ಅರಿವಿಲ್ದೆ ವಾಹನ ಆ ಗುಂಡಿಗೆ ಬೀಳುತ್ತೆ. ಆದರೆ ಒಮ್ಮೆ ಆ ಗುಂಡಿಯ ಬಗ್ಗೆ ನಮ್ಮ ಮಿದುಳಿಗೆ ಅರಿವಾದ್ರೆ ಮರುದಿನ ಅದೇ ದಾರಿಲಿ ಹೋಗುವಾಗ ನಮ್ಮ ಕೈಗಳು ಆಟೋಮ್ಯಾಟಿಕ್ ಆಗಿ ಸ್ಟೇರಿಂಗ್ ತಿರುಗಿಸಿ ಆ ಗುಂಡೇನ ತಪ್ಪಿಸಿ ಮುಂದೆ ಹೋಗುವಂತೆ ಮಾಡುತ್ತೆ. ವಾವ್, ಹೌದಲ್ವಾ? ಆ ಗುಂಡಿಯ ನೆನಪು, ಆ ಅಪಾಯದ ಅರಿವು ನಮ್ಮ ಪ್ರಜ್ಞೆಯಲ್ಲಿ ಆಳವಾಗಿ ಸೇವಾಗಿರುತ್ತೆ. ಅದಕ್ಕಾಗಿ ನಾವು ವಿಶೇಷವಾಗಿ ಕಷ್ಟಪಡಬೇಕಿಲ್ಲ, ಅದು ಸಹಜವಾಗಿ ಆಗಿಬಿಡುತ್ತೆ. ನಿಖರವಾಗಿ. ಅದೇ ರೀತಿ ನಾವು ಗುರ್ತಿಸದ, ಲಿಸ್ಟ್ ಮಾಡದ ತಪ್ಪುಗಳು ಆ ರಸ್ತೆಯಲ್ಲಿ ನಮ್ಗೆ ಅರಿವಿಲ್ಲದ ಗುಂಡಿಗಳಿದ್ದಾಗೆ. ನಾವು ಕಣ್ಮುಚ್ಕೊಂಡು ಓಡಿಸ್ತಾ ಇರ್ತೀವಿ ಮತ್ತೆ ಅದರಲ್ಲಿ ಪದೇ ಪದೇ ಬೀಳ್ತಾನೇ ಇರ್ತೀವಿ. ಅನ್ಐಡೆಂಟಿಫೈಡ್ ಮಿಸ್ಟೇಕ್ಸ್ ರಿಪೀಟ್. ಅಂದ್ರೆ ಗುರ್ತಿಸದ ತಪ್ಪುಗಳು ಪದೇ ಪದೇ ಮರುಕಳಿಸುತ್ತೆ. ಹೌದು. ಆದರೆ ಒಮ್ಮೆ ವ್ಯವಸ್ಥಿತವಾಗಿ ಗುರುತಿಸಿದ ತಪ್ಪುಗಳು ತಾನಾಗೇ ಕಡಿಮೆ ಆಗುತ್ತೆ. ಐಡೆಂಟಿಫೈಡ್ ಮಿಸ್ಟೇಕ್ಸ್ ಆರ್ ರೆಡ್ಯೂಸ್ಡ್. ಇದೇ ಆ 3 ಕಾಲಂಗಳ ದೋಷ ದಾಖಲಾತಿ ಪುಸ್ತಕದ ಅಸಲಿ ತಾಕತ್ತು. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥ ಏನು? ನಾವಿಲ್ಲಿವರೆಗೆ ಮಾಡಿದ ಈ ಸುದೀರ್ಘ ಚರ್ಚೆಯ ಸಾರಾಂಶವೇನು? ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಸೀಕ್ರೆಟ್ 44ರ ಅಂತಿಮ ಸಂದೇಶ ಬಹಳ ಪ್ರಭಾವವಾಗಿದೆ. ನಾವು ಮಾಡೋ ತಪ್ಪುಗಳು ನಮ್ಗೆ ಶತ್ರುಗಳಲ್ಲ. ಅವುಗಳಿಂದ ನಾವು ಓಡಿ ಹೋಗ್ಬಾರ್ದು, ಕಪಾಟಿನ ಮೂಲೆಯಲ್ಲಿ ಮುಚ್ಚಿಡಬಾರ್ದು. ಖಂಡಿತ. ಬದಲಾಗಿ ಅವುಗಳನ್ನ ಧೈರ್ಯವಾಗಿ ಎದುರಿಸಬೇಕು, ಪಟ್ಟಿ ಮಾಡಬೇಕು, ಅವುಗಳಿಗೆ ನಿರ್ದಿಷ್ಟವಾಗಿ ಹೆಸರಿಡಬೇಕು, ಮತ್ತೆ ಅವುಗಳನ್ನ ಹಂತಹಂತವಾಗಿ ಕಡಿಮೆ ಮಾಡ್ತಾ ಬರಬೇಕು. ತಪ್ಪುಗಳು ಸೋಲಿನ ಸಂಕೇತಗಳಲ್ಲ, ಅವು ಯಶಸ್ಸಿನತ್ತ ಕೊಂಡೊಯ್ಯುವ ಮೆಟ್ಟಿಲುಗಳು. ನಮ್ಮ ತಪ್ಪುಗಳೇ ನಮ್ಮ ಜೀವನದ ಅತ್ಯುತ್ತಮ ಟೀಚರ್ಸ್. ಮತ್ತೆ ಇದರ ಪ್ರಸ್ತುತತೆ ಕೇವಲ ಶಾಲೆ ಕಾಲೇಜಿನ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಅಲ್ಲ. ಇದೊಂದು ಸಾರ್ವತ್ರಿಕವಾದ ನಿಯಮ. ಹೌದು, ಯೂನಿವರ್ಸಲ್ ಇದು. ಕಾರ್ಪೊರೇಟ್ ಜಗತ್ನಲ್ಲಿ ಹೊಸ ಟೆಕ್ನಾಲಜಿ ಕಲಿಯೋ ಉದ್ಯೋಗಿ ಇರ್ಬೋದು, UPSC ಅಂತಹ ಕಠಿಣ ಪರೀಕ್ಷೆಗೆ ತಯಾರಾಗ್ತಿರೋ ಅಭ್ಯರ್ಥಿ ಇರ್ಬೋದು, ಹೊಸ ಭಾಷೆ ಕಲಿಯೋರು ಅಥವಾ ಹೊಸದಾಗಿ ಅಡಿಗೆ ಕಲಿಯೋ ವ್ಯಕ್ತಿನೇ ಆಗಿರ್ಬೋದು, ಯಾರಿಗೇ ಆದ್ರೂ ಈ ವಿಧಾನ ಸಂಪೂರ್ಣವಾಗಿ ಅಪ್ಲೈ ಆಗುತ್ತೆ. ನಿಜ. ಕೇವಲ ಕುರುಡಾಗಿ ಓದೋ ಬದಲು ಅಥವಾ ಏಕತಾನತೆಯಿಂದ ಅಭ್ಯಾಸ ಮಾಡೋ ಬದಲು ಈ ವ್ಯವಸ್ಥಿತ ವಿಧಾನ ನಮ್ಮ ಅಮೂಲ್ಯವಾದ 100 ಗಂಟೆಗಳ ಟೈಮ್ ಉಳಿಸುತ್ತೆ. ಮತ್ತೆ ನಾವು ಮಾಡೋ ಯಾವುದೇ ಕೆಲಸದಲ್ಲಿ ಆಕ್ಯುರಸಿ ಅನ್ನೋದು ಅಸಾಧಾರಣ ಮಟ್ಟಕ್ಕೆ ಹೆಚ್ಚಿಸುತ್ತೆ. ನಿಜ. ಸೊ ಈ ಸಂವಾದದ ಕೊನೆಯಲ್ಲಿ ಈ ಮೂಲ ಪಠ್ಯದ ಆಶಯವನ್ನ ಸ್ವಲ್ಪ ವಿಸ್ತರಿಸಿ ಒಂದು ಹೊಸ ಪ್ರಚೋದನಾತ್ಮಕ ಆಲೋಚನೆಯನ್ನ ನಮ್ಮೆಲ್ಲರ ಮುಂದಿಡೋಕೆ ನಾನಿಷ್ಟಪಡ್ತೀನಿ. ಖಂಡಿತ, ಹೇಳಿ. ನಾವು ಈ ಎರರ್ ಲಿಸ್ಟ್ ಅನ್ನ ಕೇವಲ ನಮ್ಮ ಓದು, ಎಕ್ಸಾಮ್ ಅಥವಾ ಪ್ರೊಫೆಷನಲ್ ಕೆಲಸಕ್ಕೆ ಮಾತ್ರ ಯಾಕೆ ಸೀಮಿತಗೊಳಿಸಬೇಕು? ಇದನ್ನ ನಮ್ಮ ದಿನನಿತ್ಯದ ಜೀವನದ ಅಭ್ಯಾಸಗಳಿಗೂ ನಮ್ಮ ವರ್ತನೆಗಳಿಗೂ ಅಪ್ಲೈ ಮಾಡಿದ್ರೆ ಏನಾಗ್ಬೋದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಇದೊಂದು ಇಂಟ್ರೆಸ್ಟಿಂಗ್ ಥಾಟ್. ಉದಾಹರಣೆಗೆ, ನಾವು ತಗೊಳ್ಳೋ ಆರ್ಥಿಕ ನಿರ್ಧಾರಗಳು. ತಿಂಗಳ ಕೊನೆಯಲ್ಲಿ ಜೇಬಲ್ಲಿ ದುಡ್ಡು ಯಾಕೆ ಉಳಿಲಿಲ್ಲ ಅಂತ ಯೋಚಿಸುವಾಗ ಕೇವಲ ಬೇಸರ ಪಟ್ಕೊಳ್ಳೋ ಬದಲು ಆ ತಿಂಗಳು ಮಾಡಿದ ಅನಗತ್ಯ ಖರ್ಚುಗಳನ್ನ ಪಟ್ಟಿ ಮಾಡೋದು. ಕರೆಕ್ಟ್. ಅಥವಾ ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳು, ಲೈಕ್ ನಿನ್ನೆ ನನಗೆ ಆ ಸಣ್ಣ ವಿಷಯಕ್ಕೆ ಯಾಕೆ ಅಷ್ಟು ಕೋಪ ಬಂತು? ಆ ಕೋಪಕ್ಕೆ ಅಸಲಿ ಕಾರಣ ಆಫೀಸ್ನಲ್ಲಿ ಆಗಿದ್ದ ಆಯಾಸನ ಅಥವಾ ಬೇರೊಬ್ಬರ ಮೇಲಿನ ತಪ್ಪು ಕಲ್ಪನೆನಾ ಅಂತ ವಿಶ್ಲೇಷಿಸಿ ಅದಕ್ಕೊಂದು ಕಾರಣ ಬರ್ದಿಡೋದು. ಇದು ತುಂಬಾ ಡೀಪ್ ಆಗಿದೆ. ನಾವು ಮಾಡೋ ಇಂತಹ ದೈನಂದಿನ ತಪ್ಪುಗಳ ಕಾರಣಗಳನ್ನ ಇದೇ ರೀತಿ ಲಿಸ್ಟ್ ಮಾಡಿದ್ರೆ
ನಮ್ಮ ಇಡೀ ಜೀವನ ಶೈಲಿನೇ, ನಮ್ಮ ವ್ಯಕ್ತಿತ್ವನೇ ಸಂಪೂರ್ಣವಾಗಿ ಬದಲಾಗಬಹುದು ಅಲ್ವಾ? ನಮ್ಮ ಕೋಪಕ್ಕೂ ಆರ್ಥಿಕ ತಪ್ಪುಗಳಿಗೂ ಒಂದು ಎರರ್ ಲಿಸ್ಟ್ ಇದ್ರೆ ನಮ್ಮ ಲೈಫ್ ಎಷ್ಟು ಸುಂದರವಾಗಿರುತ್ತೆ. ಅದೊಂದು ಅತ್ಯಂತ ಆಳವಾದ ಚಿಂತನೆ. ಜೀವನದ ತಪ್ಪುಗಳಿಗೂ ಒಂದು ಎರರ್ ರಿಜಿಸ್ಟರ್ ಇದ್ರೆ ನಾವು ಕೇವಲ ಕೆಲಸಗಾರರಾಗಿ ಅಥವಾ ವಿದ್ಯಾರ್ಥಿಗಳಾಗಿ ಮಾತ್ರ ಅಲ್ಲ, ಮನುಷ್ಯರಾಗಿ ಪ್ರತಿದಿನ ಇವಾಲ್ವ್ ಆಗ್ತಾ ಹೋಗ್ತೀವಿ. ಹೌದು. ತಪ್ಪುಗಳನ್ನ ಒಪ್ಪುಕೊಳ್ಳೋ ಪ್ರಾಮಾಣಿಕತೆ ನಮ್ಮನ್ನ ಉತ್ತಮ ಮನುಷ್ಯರನ್ನಾಗಿ ಮಾಡುತ್ತೆ. ಖಂಡಿತ. ಈ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಳವಾಗಿ ಯೋಚಿಸೋಣ. ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಎಕ್ಸ್ರೇ ಮತ್ತೆ ಕತ್ತಲ ಕೋಣೆಯ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೌದು. ನಮ್ಮ ತಪ್ಪುಗಳನ್ನ ಮುಚ್ಚಿಡೋದು ಅಥವಾ ನಿರ್ಲಕ್ಷಿಸೋದು ಒಂಥರ ಕತ್ತಲೆಯಲ್ಲಿ ಹೆಡ್ಲೈಟ್ ಇಲ್ದೇ ಕಾರು ಓಡಿಸಿದ ಹಾಗೆ. ಆದ್ರೆ ನಮ್ಮ ದೋಷಗಳನ್ನ ವ್ಯವಸ್ಥಿತವಾಗಿ ಪಟ್ಟಿ ಮಾಡೋದು ಆ ಕತ್ತಲೆಗೆ ಒಂದು ಪ್ರಬಲವಾದ ಟಾರ್ಚ್ ಲೈಟ್ ಹಾಕಿದ ಹಾಗೆ. ಎಕ್ಸಾಕ್ಟ್ಲಿ. ಆ ಬೆಳಕು ನಮ್ಗೆ ಎಲ್ ಹೋಗ್ಬೇಕು ಮತ್ತೆ ಎಲ್ ಹೋಗ್ಬಾರ್ದು ಅನ್ನೋ ದಾರಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದೇ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯ ಸಾರಾಂಶ. ಈ ಅದ್ಭುತವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನನಗೂ ತುಂಬಾ ಖುಷಿಯಾಯಿತು. ಭವಿಷ್ಯದಲ್ಲಿ ಮತ್ತಷ್ಟು ಇಂಥದೇ ಆಸಕ್ತಿದಾಯಕ ವಿಷಯಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮ್ಮ ತಪ್ಪುಗಳನ್ನ ನಾವು ಪ್ರೀತಿಸೋಣ, ಅವುಗಳಿಂದ ಕಲಿಯೋಣ, ಆದಷ್ಟು ಮುಕ್ತವಾಗಿರೋಣ.